ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಉಂಟಲ್ಲ, ಹಾಗೆ ರುಚಿ ಕೂಡ ಭಾರಿ ಒಳ್ಳೆದಿರ್ತದೆ. ಫ್ರೆಂಡ್ಸ್ ನೋಡಿ, ಬೋಟಿ ನಮ್ಮ ಗೂಡಂಗಡಿಯಲ್ಲೆಲ್ಲ ಜಾಸ್ತಿ ಸಿಗ್ತಾ ಇದ್ದಂತಹ ಬೋಟಿ. ನಾನಿವತ್ತು ಈ ಬೋಟಿಯನ್ನೇ ಉಪಯೋಗಿಸಿಕೊಂಡು ಒಳ್ಳೆ ಚಾಟ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಟೇಸ್ಟಿಯಾದಂತಹ ಚಾಟ್ಸ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾವಿವತ್ತು ಮಾಡುವ ಬೋಟಿ ಚಾಟಿಗೆ ಉಂಟಲ್ಲ, ಫಸ್ಟಿಗೆ ನಾವು ಬೋಟಿಯನ್ನು ಕಾಯಿಸ್ಕೊಳ್ಬೇಕು. ನೋಡಿ, ರಾ ಬೋಟಿ ಅಂತ ಹೇಳಿದರೆ ಈ ಥರ ಸಿಗ್ತದೆ. ನಿಮಗೆ ಮಾರ್ಕೆಟಲ್ಲಿ ಹೋಗಿ ಕೇಳಿದರೆ ಇದು ಕಲರಲ್ಲಿ ಸಿಗ್ತದೆ. ನಾನು ಯೆಲ್ಲೋ ಕಲರ್ ಇದು ತೊಗೊಂಡಿದ್ದೇನೆ. ಇದನ್ನು ಇನ್ನು ಕಾಯಿಸ್ಲಿಕ್ಕೆ ಇರುವಂಥದ್ದು. ತೆಂಗಿನ ಎಣ್ಣೆ ಒಳ್ಳೆ ಬಿಸಿಯಾಗಿದೆ. ಈಗ ನಾವು ಬೋಟಿಯನ್ನು ಹಾಕೊಳ್ಳುವ. ತುಂಬ ಹಾಕೊಳ್ಳೋದು ಬೇಡ, ಒಂದು 10 ರಿಂದ 12 ಹಾಕೊಂಡ್ರೆ ಸಾಕು. ಉಬ್ಬಿದ ನಂತರ ಇದು ಫುಲ್ಲು ದೊಡ್ಡದಾಗ್ತದೆ. ನಾವೇನು ಮುಟ್ಟೋದು ಬೇಡ, ಅದು ಫುಲ್ ಉಬ್ಬಿ ಬರಲಿ. ನಿಮಗೆ ರೆಡಿಮೇಡ್ ಅಂಗಡಿಯಲ್ಲಿ ಕೂಡ ಇದು ಬೋಟಿ ಸಿಗ್ತದೆ. ನಾನು ಅದನ್ನು ತಗೊಂಡಿಲ್ಲ, ಡೈರೆಕ್ಟಾಗಿ ರಾ ಬೋಟಿನ ತಂದು ಮನೆಯಲ್ಲಿ ಕಾಯಿಸ್ತಾ ಇದ್ದೇನೆ. ಫುಲ್ ಬೇಯಲಿ ಇದು. ಬೆಂದಾದ ನಂತರ ಈ ಥರ ಉಬ್ಬಿ ಬರ್ತದೆ ನೋಡಿ. ನೋಡಿ, ಇದಾಗಿದೆ. ಇದನ್ನು ತೆಗೆಯುವ. ಬೋಟಿ ಅಂತ ಹೇಳಿದರೆ ನಮಗೆ ನೆನಪಾಗೋದೇ ಈ ಬಾಲ್ಯ. ನಮಗೆ ಈ ಸ್ಕೂಲಲ್ಲಿ ಹೋಗಬೇಕಾದ್ರೆ ಈ 5 ರೂಪಾಯಿಗೆಲ್ಲ ಪ್ಯಾಕೆಟಲ್ಲಿ ಸಿಗ್ತಾಯಿತ್ತು ಬೋಟಿ, ಅಂದರೆ ಉದ್ದ ಬೋಟಿ ಸಿಗ್ತಾಯಿತ್ತು. ನನಗೆ ಇವಾಗ ಮಾರ್ಕೆಟಲ್ಲಿ ಉದ್ದ ಬೋಟಿ ಸಿಗಲಿಲ್ಲ, ಹಾಗಾಗಿ ನಾನು ಚಿಕ್ಕ ಚಿಕ್ಕ ಬೋಟಿನ ತಗೊಂಡೆ. ಅದನ್ನು ಕೂಡ ತಗೊಂಡು ನೀವು ಈ ಚಾಟ್ಸನ್ನು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರ್ತದೆ. ನಾವೆಲ್ಲ ಶಾಲೆಯಿಂದ ಬರಬೇಕಾದ್ರೆ ಇದನ್ನೇ ಒಂದು ಪ್ಯಾಕೆಟೆಲ್ಲ ತಗೊಂಡು ಮನೆ ತನಕ ತಿಂತಾ ಬರ್ತಾಯಿದ್ವಿ. ತುಂಬ ಚೆನ್ನಾಗಿರ್ತಾಯಿತ್ತು ಆವಾಗದೆಲ್ಲ. ಇವಾಗ ನೆನಪು ಮಾತ್ರ. ಆದರೆ ಈ ಥರ ಇವಾಗ ನಾವೇ ಮನೆಯಲ್ಲಿ ಮಾಡ್ಕೋಬೋದು. ಚಾಟ್ಸಿಗೆ ಬೇಕಾಗಿ ನೆಲಗಡಲೆ ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳುವ. ಸ್ವಲ್ಪ ಎಣ್ಣೆಯಲ್ಲಿ ಕಾದರೆ ಸಾಕು, ಅಂದರೆ ಹಸಿ ಹೋಗಬೇಕು. ಅದಕ್ಕೋಸ್ಕರ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಬೋಟಿ ಮಸಾಲೆಗೆ ಬೇಕಾಗಿ ನಾವು ಚಾಟ್ ಮಸಾಲನ್ನು ರೆಡಿ ಮಾಡಿಕೊಳ್ಳುವ. ಚಾಟ್ ಮಸಾಲೆಗೆ ಫಸ್ಟಿಗೆ ನಾನಿಲ್ಲಿ 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಮೀಡಿಯಮ್ ಸೈಜ್ನ ಈರುಳ್ಳಿ, ಹಾಗೆಯೇ ಮೀಡಿಯಮ್ ಸೈಜ್ನ ಟೊಮೆಟೊ, 1 ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಟೊಮೆಟೊ ಹಾಕ್ಕೊಂಡೆ. ಹಾಗೆಯೇ ಒಂದು ಅರ್ಧ ಕ್ಯಾರೆಟನ್ನು ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ ಹಾಕ್ಕೊಂಡಿದ್ದೇನೆ. ಫ್ರೈ ಮಾಡಿದ ನೆಲಗಡಲೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ನಮಗೆ. ಮೆಣಸಿನ ಪೌಡ್ರು 1 ಚಮಚದಷ್ಟು ಹಾಕ್ಕೊಳ್ತೇನೆ. ಹಾಗೆಯೇ 1 ಚಮಚದಷ್ಟು ಜೀರಿಗೆ ಪೌಡರ್. ಜೀರಿಗೆಯನ್ನು ಸ್ವಲ್ಪ ಫ್ರೈ ಮಾಡಿ ಪೌಡ್ರ್ ಮಾಡಿಟ್ಕೊಂಡಿದ್ದೇನೆ, ಅದನ್ನು ಹಾಕ್ಕೊಂಡಿರೋದು. ನೋಡಿ, ನಾನಿಲ್ಲಿ ಸ್ವಲ್ಪ ಸ್ವೀಟ್ ಚಟ್ನಿ ಥರ ಮಾಡ್ಕೊಂಡಿದ್ದೇನೆ. ಇದೇನಂತ ಹೇಳಿದರೆ ಹುಣಸೆ ಹಣ್ಣು ಹಾಗೆಯೇ ಬೆಲ್ಲ ಇದೆರಡನ್ನು ಮಿಶ್ರಣ ಮಾಡಿ ಇಟ್ಕೊಂಡಿರುವಂಥದ್ದು. ನೋಡಿ, ಬೆಲ್ಲ ಎಲ್ಲ ಕೆಳಗೆ ನಿಮಗೆ ಕಾಣ್ತಾ ಇರ್ಬೋದು. ಫುಲ್ ಪುಡಿ ಮಾಡಿ ಬೆಲ್ಲವನ್ನು ಮಿಕ್ಸ್ ಮಾಡಿದ್ದೇನೆ ಹುಣಸೆ ಹಣ್ಣು ಜೊತೆ. ಅದು ಸ್ವಲ್ಪ ಚೆನ್ನಾಗಿರ್ತದೆ ಟೇಸ್ಟ್. 1 ಚಮಚದಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ. ಹಾಗೆಯೇ ಗ್ರೀನ್ ಚಟ್ನಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದೇನಂತ ಹೇಳಿದರೆ ಹಸಿಮೆಣಸು, ಪುದೀನ ಹಾಗೆಯೇ ಕೊತ್ತಂಬರಿ ಸೊಪ್ಪು, ಈ 3ರ ಮಿಶ್ರಣ ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೊಂಡು ಅದರ ರಸ ಮಾತ್ರ ಹೀಗೆ ತೆಗೆದಿಟ್ಕೊಂಡಿದ್ದೇನೆ. ನೋಡಿ, ಇದನ್ನು ಕೂಡ 1 ಚಮಚದಷ್ಟು ಹಾಕ್ಕೊಳ್ತೇನೆ. ತುಂಬ ಖಡಕ್ ಇರ್ತದೆ, 1 ಚಮಚ ಸಾಕಾಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಕೊತ್ತಂಬರಿ ಸೊಪ್ಪು. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಉಪ್ಪು, ಹುಳಿ, ಖಾರ ಎಲ್ಲ ಹಾಕಿ ಆಗಿದೆ. ಬೋಟಿ ಮಸಾಲೆ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಕ್ರಿಸ್ಪಿಯಾಗಿರ್ತದೆ, ಭಾರಿ ಜಾಗ್ರತೆಯಿಂದ ಕಟ್ ಮಾಡ್ಕೋಬೇಕು. ಫುಲ್ ಕ್ರಿಸ್ಪಿಯಾಗಿರ್ತದೆ ನೋಡಿ, ಹಾಗೆ ಅದು ಪುಡಿ ಆಗ್ತದೆ. ಅದಕ್ಕೆ ಭಾರಿ ಜಾಗ್ರತೆಯಿಂದ ಇದನ್ನು ಕಟ್ ಮಾಡ್ಕೋಬೇಕು. ಸರಿ ಅರ್ಧಕ್ಕೆ ಓಪನ್ ಮಾಡಬೇಕಂತ ಇಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಎಲ್ಲ ಬೋಟಿಯನ್ನು ಕಟ್ ಮಾಡ್ತಾ ಬರುವ, ಎಲ್ಲ ಬೋಟಿಗೆ ತುಂಬಿಸ್ತಾ ಬರುವ. ಆ ಬೋಟಿಯೊಳಗೆ ಎಷ್ಟು ಈ ಮಸಾಲೆ ತುಂಬ್ತದೆ ಅಷ್ಟು ನಾವು ತುಂಬಿಸಬೇಕು. ಮತ್ತು ಹಾಗೆ ಮುಚ್ಚಿಡುವ. ನೋಡಿ, ರೆಡಿ ಮಾಡಿದ ಬೋಟಿಗೆ ಚಾಟ್ಸ್ ಎಲ್ಲ ಹಾಕಿ ಆಗಿದೆ. ಹೇಗೆ ಕಾಣ್ತದೆ ನೋಡಿ, ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಉಂಟಲ್ಲ, ಹಾಗೆ ರುಚಿ ಕೂಡ ಭಾರಿ ಒಳ್ಳೆದಿರ್ತದೆ. ನೋಡಿ, ನಿಮಗೆ ಓಪನ್ ಇಟ್ಟಂತಹ ಬೋಟಿ ಕೂಡ ಕಾಣ್ತಾ ಉಂಟು, ಹಾಗೆ ಮುಚ್ಚಿಟ್ಟಂತಹ ಬೋಟಿ ಕೂಡ ಕಾಣ್ತಾ ಉಂಟು. ಒಳಗೆ ತುಂಬಿಸಿದ್ದು ನೋಡಿ. ಹೀಗೆ ಓಪನ್ ಮಾಡಿದರೆ ಮಾತ್ರ ಅದರೊಳಗೆ ಚಾಟ್ಸ್ ಎಲ್ಲ ಚೆನ್ನಾಗಿ ತುಂಬಲಿಕ್ಕೆ ಬರ್ತದೆ. ಇಲ್ಲದಿದ್ದರೆ ಹಾಗೆ ಇದರ ಒಳಗೆ ಹಾಕ್ತೇವೆ ಅಂತ ಹೇಳಿದರೆ ಸರಿಯಾಗಿ ತುಂಬಿಸಲಿಕ್ಕೆ ಬರೋದಿಲ್ಲ. ಹಾಗಾಗಿ ಬೋಟಿ ಮಸಾಲ ಅಂತ ಹೇಳಿದರೆ ಈ ಥರ ಇರ್ತದೆ.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಬೋಟಿ ಮಸಾಲ ಯಾವ ರೀತಿ ಮನೆಯಲ್ಲಿ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ನೋಡಿದ್ದೀರಾ ಯಾವ ರೀತಿ ಮಾಡೋದಂತ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಮನೆಯವರಿಗೆಲ್ಲ ಕೊಟ್ಟು ಯಾವ ರೆಸ್ಪಾನ್ಸ್ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.